ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಮಲ್ಟಿಪ್ಲಿಕೇಶನ್ ಟ್ರಿಕ್, ಗುಣಾಕಾರದ ಮಲ್ಟಿಪ್ಲಿಕೇಶನ್ ಟ್ರಿಕ್ ನಿಮಗೆ ಹೇಳ್ತಾ. ಇದು ವೇದಿಕ್ ಮ್ಯಾಥ್ಸ್ ಅಲ್ಲಿ ಬರುವಂತ ಒಂದು ಪದ್ಧತಿ. ವೇದಿಕ್ ಮ್ಯಾಥ್ಸ್ ನೋಡ್ರಿ, ನಾವು ಎಕ್ಸಾಮ್ ನಲ್ಲಿ ಹಲವು ಪ್ರಾಬ್ಲಮ್ ಬಿಡಿಸುವಾಗ ಮಲ್ಟಿಪ್ಲಿಕೇಶನ್ ಬಂದೇ ಬರ್ತದ. ಅಲ್ಲಿ ಬರೋ ಮುಂದೆ ಬಹಳ ಸಮಯ ತೋರ್ತದೆ ನಮ್ಗೆ. ಇದು ವೇದಿಕ್ ಮ್ಯಾಥ್ಸ್ ಅನ್ನು ಉಪಯೋಗಿಸೋದ್ರಿಂದ ಕಡಿಮೆ ಸಮಯದಲ್ಲಿ ನಾವು ಮಾಡ್ಬೋದು, ಗುಣಾಕಾರ ಲೆಕ್ಕವನ್ನ ಬಿಡಿಸಬಹುದು. ನೋಡಿ, ಒಂದು ಲೆಕ್ಕನ ತಿಳಿಸ್ತೀನಿ ನೋಡಿ. 41 ಇಂಟು 23 ಇದೆ, ಹೌದಾ? 41 ಇಂಟು 23 ಎಷ್ಟು ಬರ್ತಾ ಆನ್ಸರ್ ನೋಡ್ರಿ. ಒಂದೇ ಸ್ಟೆಪ್ ನಲ್ಲಿ ನೋಡಿ, ಮೊದಲ ಸಂಖ್ಯೆಯನ್ನ 1 ಇಂಟು 4 ಇಂಟು 2 ನೋಡ್ರಿ, 4 ಇಂಟು 2 ಗುಣಾಕಾರ ಮಾಡ್ಬೇಕು. ಮೊದಲ ಈ ಸಂಖ್ಯೆಗಳ ಮೊದಲ ಅಂಕಿಗಳನ್ನ ಗುಣಾಕಾರ ಮಾಡ್ಬೇಕು. 4 ಇಂಟು 2 8. ಓಕೆ, 4 ಇಂಟು 2 8. ಏನೇ ಸ್ಟೆಪ್ ನಲ್ಲಿ ನೋಡಿ, ಮೊದಲ ಮತ್ತು ಕೊನೆಯ ಸಂಖ್ಯೆ ಗುಣಾಕಾರ ಪ್ಲಸ್ ಮೊದಲ ಸಂಖ್ಯೆಯ ಕೊನೆಯ ಅಂಕಿ ಮತ್ತು ಎರಡನೇ ಸಂಖ್ಯೆಯ ಮೊದಲ ಅಂಕಿಯನ್ನ ಗುಣಾಕಾರ ಮಾಡಿ 2 ಕೂಡಿಸ್ಕೊಂಡು ಇಡ್ಬೇಕು ನೋಡ್ರಿ. 4 3 12 ಪ್ಲಸ್ 2 1 2 ಎಷ್ಟು ಬರ್ತದ? 14 ಬರ್ತದ. ಮೊದಲು ನೋಡ್ರಿ, ಇನ್ನು ಬಿಟ್ಟು ಏನು ಉಳಿತಪ್ಪ? ಇದು 1 ಇಂಟು 3 ಗುಣಾಕಾರ ಮಾಡಬೇಕು, ಹೌದಾ? ಮಾಡಿದ್ರೆ ಎಷ್ಟು ಬತ್ತು? 3 ಬತ್ತು ನೋಡ್ರಿ. ಇದು 8 ಬತ್ತು, ಇದು 14 ಬತ್ತು, ಇದು 3 ಬತ್ತು. ಇದ್ರ ಆನ್ಸರ್ ಹೆಂಗ್ ಬರಿಬೇಕು ನೋಡ್ರಿ. ಮೊದಲ ಮೂರನೇ ಸ್ಟೆಪ್ ಅಲ್ಲಿ ಏನು ಬಂದದ? 3 ಬಂದದ, 3 ಇಡ್ರಿ. ಆಮೇಲೆ 14 ಬಂದದ. 14 ಅಂದ್ರೆ ಒಂದು ಕ್ಯಾರಿ ಆಗುತ್ತೆ ಇಲ್ಲಿ, ಹೌದಾ? 14 ಅಂದ್ರೆ ಒಂದು ಕ್ಯಾರಿ ಆಗುತ್ತೆ, ಅಂದ್ರೆ 8 1 9 ಆಯ್ತು. 14 ಕ್ಯಾರಿ 4 ಉಳಿತು, ಹೌದಾ? 1 8 1 9 943 ಅಂದ್ರೆ 41 ಇಂಟು 23 943 ನೋಡಿ. ಎಷ್ಟು ಈಸಿಯಾಗಿ ನಾವು ಬರೇ ನೋಡ್ರಿ 20 ಸೆಕೆಂಡ್ಗಳಲ್ಲಿ ಲೆಕ್ಕವನ್ನ ಬಿಡಿಸ್ತದೆ. ನಾವು ನಾರ್ಮಲ್ ಆಗಿ ಬೇಸಿಕ್ ಮೆಥಡ್ ಅಲ್ಲಿ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ? ಒಂದು 5 ರಿಂದ 6 ನಿಮಿಷ ತಗೋಬಹುದು, ಹೌದಾ? ಟೈಮ್ ಇಲ್ಲಿ ಸೇವ್ ಆಗ್ತದೆ. ಹಂಗೆ ನೋಡ್ರಿ, ಇನ್ನೊಂದು ಲೆಕ್ಕ ನೋಡ್ರಿ. 9 ಇಂಟು 89 ನೋಡ್ರಿ. ಮೊದಲು ಒಂದೇ ಅಂಕಿ ಅದ, ಇಲ್ಲಿ 2 ಅಂಕಿ ಅವ. ನಾವು ಒಂದ್ ಅಂಕಿಯನ್ನ 2 ಅಂಕಿಯಾಗಿ ನಾವು ಮಾಡ್ಬೋದು. ಹೇಗೆ? ಮೊದಲು ಒಂದು 0 ತಗೊಂಡೇವ್ ಅಂದ್ರೆ ಆಟೋಮೆಟಿಕ್ 2 ಅಂಕಿ ಆಗ್ತದ. ಈಗ 2 ಅಂಕಿಯ ಸಂಖ್ಯೆಯನ್ನು ಮಾಡಬೇಕು. ನಿಮ್ಗೆ ಗೊತ್ತು, ಒಂದೇ ಸ್ಟೆಪ್ ನಲ್ಲಿ ಏನ್ ಮಾಡಬೇಕು? ಮೊದಲ ಸಂಖ್ಯೆ ನೋಡ್ರಿ, ಇಲ್ಲಿ ಏನ್ ಮಾಡ್ತೀರಿ? 4 ಇಂಟು 2 ಮಾಡ್ತಿದ್ದೆವು. ಇಲ್ಲಿ 0 ಇಂಟು 8 ಮಾಡ್ಬೇಕು. ಎಷ್ಟು ಬರ್ತದೆ? 0 ಇಂಟು 8 8 0 ಇಂಟು 8 0. ಓಕೆ, 0 ಇಂಟು 8 0. 0 ಯಾವ್ದೇ ಗುಣಾಕಾರ ಮಾಡಿದ್ರೆ 0ನೇ ಬರ್ತದ. ಏನೇ ನೋಡ್ರಿ, ಏನೇ ಮಾಡ್ಯಾರ? ಕೊನೆ ಇವೆರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡೋದು, ಹೌದಾ? 2 0 ಇಂಟು 9 ಪ್ಲಸ್ 9 ಇಂಟು 8 ಎಷ್ಟು ಬರ್ತದೆ ನೋಡ್ರಿ? 0 ಇಂಟು 9 0, 9 ಇಂಟು 8 72 ಅಂದ್ರೆ 0ಕ್ಕ 72 ಕೂಡಿಸ್ರ 72 ಬರ್ತದ. ಇನ್ನ ನೋಡ್ರಿ, ಇನ್ನೇನ್ ಮಾಡ್ಯಾರ ನೋಡೋರು? 1 ಇಂಟು 3 ಅಂದ್ರೆ 9 ಇಂಟು 9 9 ಇಂಟು 9 81 ನೋಡಿ. ಇದೇ ಸಂಖ್ಯೆಯನ್ನ ನೋಡ್ರಿ, ಯಾವ ಬಂದು? 0 ಬಂದು, 72 ಬಂದು, ಒಂದು 81 ಬಂದಿದೆ ನೋಡ್ರಿ. ಈ ಸಂಖ್ಯೆಯನ್ನ ಹೇಗೆ ಇಟ್ಕೋಬೇಕು? ಹೆಂಗ ಆನ್ಸರ್ ಬರಬೇಕು? ಮೊದಲ ಕೊನೆಯ ಸಂಖ್ಯೆಯನ್ನು ಇಡ್ರಿ, 1 ಬತ್ತು, ಹೌದಾ? ಇದು ಕ್ಯಾರಿ ಆಗಿರ್ತದೆ. ಈ ಕ್ಯಾರಿ ಇದ್ರ ಜೊತೆ ಕೊಡ್ತದೆ, ಹೌದಾ? ಎಷ್ಟಾಯ್ತು? 72 8 72 ಮತ್ತು 8 ಕೂಡಿಸ್ರೆ 80 ಆಯ್ತು. 80 ಅಂದ್ರೆ 0 ಇಲ್ಲಿ ಇದ್ರ ಜೊತೆ 8 ಕ್ಯಾರಿ ಆಗ್ತದೆ. ಈ 8 ಅದ್ರ ಜೊತೆ ಕ್ಯಾರಿ ಆಗ್ತದ. 0 8 ಕೂಡಿಸ್ಲಿಕ್ಕೆ ಏನಾಗುತ್ತದೆ? 8 ಬರ್ತದೆ ನೋಡಿ. ಇದು ಆನ್ಸರ್ ಎಷ್ಟು? 9 ಇಂಟು 89 ಆನ್ಸರ್ ಎಷ್ಟು? 801 ನೋಡ್ರಿ. ನಾವು ಎಷ್ಟು ಕಡಿಮೆ ಸಮಯದಲ್ಲಿ ಲೆಕ್ಕವನ್ನ ಬಿಡಿಸಿದೆವು. ಹೀಗೆ ನಾವು ಹಲವಾರು ಲೆಕ್ಕನ ಬಿಡಿಸಬಹುದು. ನಾ ಈಗ ನಿಮ್ಗೆ ಹೇಳಿದ್ದು ಮಲ್ಟಿಪ್ಲಿಕೇಶನ್ ಟ್ರಿಕ್. ಹೀಗೆ ಎಡಿಷನ್ ಅದ, ಸಬ್ಸ್ಟ್ರಾಕ್ಷನ್ ಅದ, ಡಿವಿಷನ್ ಕೂಡ ಇದೆ. ಎಷ್ಟು ದೊಡ್ಡ ಲೆಕ್ಕ ಕೊಟ್ಟರು ಕೂಡ ನಾವು ಈಸಿಯಾಗಿ ಕಡಿಮೆ ಸಮಯದಲ್ಲಿ ಬಿಡಿಸಬಹುದು. ಇದರಿಂದ ನಮಗೆ ಎಕ್ಸಾಮ್ ಟೈಮಲ್ಲಿ ಸಮಯ ಉಳಿತಾಯ ಆಗ್ತದೆ ಮತ್ತು ಬೇರೆ ಏನಾಗುತ್ತೆ, ಕಠಿಣಕರವಾದ ಲೆಕ್ಕಗಳನ್ನು ಬಿಡಿಸಕ್ಕೆ ನಮಗೂ ಟೈಮ್ ಕೂಡ ಸಿಗ್ತದೆ. ಹೀಗೆ ನೋಡಿ, ಈ ವಿಡಿಯೋದಿಂದ ಏನು ನಿಮ್ಗೆ ತಿಳಿದು ಬರ್ತದೆ ನೋಡ್ರಿ. ಇವೆಲ್ಲ ಮೆಥಡ್ಸ್ ಗಳನ್ನ ನಾವು ಏನ್ ಮಾಡಬಹುದು? ಹಲವಾರು ಲೆಕ್ಕಗಳಲ್ಲಿ ಅಡಾಪ್ಟ್ ಅನ್ನ ಮಾಡಬಹುದು, ಹೌದಾ? ನೋಡ್ರಿ, ಈ ವಿಡಿಯೋನ ಪೂರ್ಣವಾಗಿ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.